ಮಾಡು, ಯೋಚನೆ ಮಾಡು, ಇನ್ನು ತುಂಬಾ ಟೈಮ್ ಇದೆ. ಏನು? ಆನಂದಮಯ. ಏನಂಕಲ್, ನೀವು ಸ್ಟೂಡೆಂಟಾ? ಇಲ್ಲಪ್ಪ, ನಮ್ ಫ್ರೆಂಡ್ ಒಬ್ರು ನಮ್ ಸೌಮ್ಯಗೆ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದ್ NGO ಕೆಲ್ಸಕ್ಕೆ ಆಫರ್ ಲೆಟರ್ ಕಳಿಸಿದ್ದಾರೆ. ಅವಳು ಹೋಗಲ್ಲ ಅಂತಿದ್ದಾಳೆ. ಕರೆಕ್ಟ್, ಹೋಗ್ಬಾರ್ದು. ಅವ್ರಿಗೆ ಉದ್ಯೋಗ ಸಿಕ್ಕಿದ್ರೆ ನಾನು ನಿರುದ್ಯೋಗಿ ಆಗ್ಬಿಡ್ತೀನಿ. ಏನಂದ್ರೆ? ನಾನು ಆಗಿಲ್ಲ, ರಿಪೀಟ್ ಮಾಡ್ರ. ಏನ್ ಹುಡುಗಾನು? ಚಂದ್ರೋದಯ, ದೇವರ ಕೃಪೆ ಕಾಣೋ. ಓ, ತುಂಬಾ ಚೆನ್ನಾಗಿದ್ದೀರಿ ಹಾಡು. ಯಾವ ಭಾಷೆ? ಫ್ರೆಂಚೋ ಸಂಸ್ಕೃತ? ಅಚ್ಚ ಕನ್ನಡ, ಕುವೆಂಪು ಅವ್ರು ಬರ್ದಿರೋದು. ಗೊತ್ತಾಯ್ತು. ಕುವೆಂಪು ಅವರು ಆ ಕಡೆ ಅವರು. ನಮ್ಮ ಅಪ್ಪನ್ಗೆ ತುಂಬಾ ಪರಿಚಯ. ಈ ಸಲ ಊರಿಗೆ ಹೋಗಿದಾಗ ಸಿಕ್ಕಿದ್ರು ನಾನು ಮಾತಾಡಿಸ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ಬಿಟ್ಟು ಬಂದೆ. ಒಳ್ಳೆ ಮನುಷ್ಯರು, ತುಂಬಾ ಚೆನ್ನಾಗಿ ಬರೀತಾರಲ್ವಾ? ಅವ್ರು ತೀರ್ಕೊಂಡು ತುಂಬಾ ವರ್ಷ ಆಯ್ತು. ಹೌದಾ? ನನ್ಗೆ ಇನ್ಫಾರ್ಮೇಶನ್ ಬರಲಿಲ್ಲ. ಹೀಗಾಯ್ತು ಅಂತ ಒಬ್ರು ಒಂದ್ ಮಾತು ಹೇಳಿಲ್ಲ ನೋಡಿ. ಹೇಳಿದ್ರೇನ್ ಮಾಡ್ತಿದ್ರಿ? ಅಳ್ತಿದ್ರಾ? ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ರಾಷ್ಟ್ರಕವಿ ಕುವೆಂಪು ಯಾರು ಅಂತ ಗೊತ್ತಿಲ್ಲದೆ ಬದುಕ್ತಿದ್ದೀರಲ್ಲ ನೀವುಗಳು. ನಿಮ್ಗೆ ಇಂಗ್ಲಿಷ್ ಮೋಹ. ಕನ್ನಡ ಅಂದ್ರೆ ನೋಡಿ, ನೀವು ನನಗೆ ಭಯ ಆಗಿಲ್ಲ. ನಮ್ಮಪ್ಪ ನನ್ನ ಲಗೇಜ್ ತರ ಎತ್ಕೊಂಡು ಹೋಗಿ ಊಟಿ ಕಾನ್ವೆಂಟ್ಗೆ ಹಾಕ್ಬಿಟ್ಟ. ನಮ್ಮಪ್ಪ ತೀರ್ಮಾನ ತಪ್ಪಿಗೆಲ್ಲ ನಾವು ಬಯಸ್ಕೋಬೇಕಪ್ಪ. ನೋಡಿ, ಏನು ಮಾಡಕ್ಕಾಗಲ್ಲ. ನೀವು ನನಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಡ್ಬೇಕು, ನಾನು ಕಲಿಬೇಕು. ನಿಮ್ ಸ್ಕೂಲ್ ಅಡ್ಮಿಟ್ ಮಾಡ್ಕೊಂಡ್ಬಿಡಿ, ಕನ್ನಡನ ಅರ್ದು ಕುಡ್ದು ಬಿಡ್ತೀನಿ ನಾನು. ಬೇಕಿದ್ರೆ ಕೂತ್ಕೋಬಹುದು. ಓಪನ್ ಯೂನಿವರ್ಸಿಟಿ. ಬಿಡ್ರಪ್ಪ, ಜಾಗ ಬಿಡ್ರಪ್ಪ. ಇಡೀ ಸ್ಕೂಲಲ್ಲಿ ನಾವಿಬ್ರೆ ಸಣ್ಣವ್ರು ಅನ್ಸುತ್ತಲ್ವಾ? ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ ಅವ್ನ ಬಾಯ್ ಫ್ಲಾಶ್ ಹಾಕ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡಿ. ಒಂದ್ ಸೌಂಡ್ ಆಚೆ ಬರಬಾರ್ದು. ಒಂದ್ ಕಡೆ. ನೀವು ನಾಳೆಯಿಂದ ಎದ್ದು ಓಡಾಡ್ಬೋದು.